ಕ್ಷೇತ್ರಪಾಲಕ ಅಂತ ಕರೀತಾರೆ ಯಾರನ್ನ, ಕಾಲಭೈರವನ್ನ. ಆ ಕ್ಷೇತ್ರದಲ್ಲಿ ಭಕ್ತರು ಕರೆದ್ರೇನೆ ತಾಯಿ ಬರೋದು ಅಂತಾರಲ್ಲ, ಆ ರೀತಿ ಕರೆದ್ರೆ ಬದಲಾವಣೆ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಅವಾಗ ಮಿಸ್ ಆಗ್ತಾ ಇರ್ತೀರಾ. ಎಷ್ಟೋ ವಿಷಯಗಳಿಗೆ ಇಲ್ಲಿ ತನಕ ಕ್ಲಾರಿಟಿ ಏನೋ ಸಿಕ್ಕಿಲ್ಲ. ಕೆಲವಷ್ಟಕ್ಕೆ ಕ್ಲಾರಿಟಿ ಹುಡ್ಕೋ ಕೆಲಸ ಮಾಡ್ತೀರಾ, ಓಕೆ. ಕೆಲವಷ್ಟನ್ನ ನಂಬೋದು, ನಂಬೇಕಾ ಬೇಡವಾ ಅನ್ನೋ ಪ್ರಶ್ನೆಗಳು ನಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಯಾವ ಸತ್ಯ ಯಾವ ಸುಳ್ಳು ಗೊತ್ತಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಎಷ್ಟೋ ಜನರದ್ದು. ಓಕೆ, ಇನ್ನ ಮೇನ್ ವಿಷಯಕ್ಕೆ ಬರೋದಾದ್ರೆ, ಕಾಲಜ್ಞಾನದ ವಿಷಯದ ಬಗ್ಗೆ ಅಷ್ಟೊಂದು ಪ್ರೋಗ್ರಾಮ್ ಮಾಡಿದ್ರಿ, ಈಗ ಯಾವ್ದು ನಡೀತಾ ಇದೆ ಯಾವ್ದು ನಡೀತಾ ಇಲ್ಲ. ಇನ್ನ ಮೇನ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಕಾಳಿಕಾ ಮಾತೆಯನ್ನ ಭೂಮಿ ಮೇಲೆ ಕರ್ಕೊಂಡ್ ಬರ್ತಾರೆ, ಕರ್ನಾಟಕಕ್ಕೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ತಾ ಇದ್ರಿ. ಯಾವಾಗ ನಡೆಯುತ್ತೆ? ಕೆಲವೊಂದ್ಸಲ ಡೆಸ್ಟಿನಿ ಅನ್ನೋದು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡುತ್ತೇನೋ. ನಾನು ಕೂಡ ಅದೇ ಲೈನಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಸ್ಬಿಡುತ್ತೆ. ಯಾವ್ದೋ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಂದೇ ಬೇರೆ ರೂಟಲ್ಲಿ ಇದ್ದಿದ್ದು, ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು, ಸಡನ್ ಕಂಪ್ನಿ ಅವ್ರು ತೆಗೆದ್ರು. ಅದರಿಂದ ಯೂಟ್ಯೂಬು ಸುಮ್ಮನೆ ಶುರು ಮಾಡಿದೆ ಹವ್ಯಾಸ ಅಂತ, ಜೊತೆಗೆ ಬೇರೆ ಬೇರೆ ಪರಿಚಯ ಆಯ್ತು, ಅದರಿಂದ ಏನೇನೋ ಕೆಲಸಗಳಾಯ್ತು, ಸೇವೆಗಳಾಯ್ತು, ಎಷ್ಟೋ ಜನರಿಗೆ ಸರ್ವಿಸ್ ಮಾಡೋ ಕೆಲಸ ಸಿಕ್ತು, ಎಷ್ಟೋ ವಿಷಯಗಳನ್ನ ನಾನು ತಿಳ್ಕೊಂಡೆ, ಬೇರೆಯವ್ರಿಗೂ ತಿಳಿಸಿದೆ. ಈಗಲೂ ಕೆಲವಷ್ಟು ಸಲ ಅಲ್ಲಿ ಇಲ್ಲಿ ಸುತ್ತಿದಾಗ ಎಷ್ಟೋ ವಿಷಯಗಳು ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಂಡು ಅದನ್ನ ಜನರಿಗೆ ಅರ್ಥ ಮಾಡಿಸೋ ಕೆಲಸ ಮಾಡ್ತಾ ಇರ್ತೀನಿ. ಸರಿ ಯಾವುದು ತಪ್ಪು ಯಾವ್ದು ತಿಳ್ಕೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ. ಯಾಕೆಂದ್ರೆ ಸತ್ಯ ಸುಳ್ಳಿನ ಮಧ್ಯೆ ಆ ಲೈಫಲ್ಲಿ ನಾವು ಬದುಕ್ತಾ ಇದೀವಿ. ಬಟ್ ಆದ್ರೆ ಜನಕ್ಕೆ ಕಹಿಯಾಗಿರೋ ಸತ್ಯಕ್ಕಿಂತ ಸಿಹಿಯಾಗಿರೋ ಸುಳ್ಳು ತುಂಬಾ ಇಷ್ಟ ಆಗುತ್ತೆ. ಇನ್ನ ಇಲ್ಲಿ ಮೇನ್ ವಿಷಯ ಬಂದು, ಕಾಳಿಕಾ ಮಾತೆ ಯಾವಾಗ ಕರ್ನಾಟಕಕ್ಕೆ ಬರ್ತಾರೆ? ಹೆಚ್ಚು ಕಡಿಮೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಂತ ಸಮಯ ಈಗ ನಡೀತಾ ಇದೆಯಲ್ಲ, 2024 ಶುರುವಾಗಿದೆ ಅಂತ ಒಬ್ರು ಹೇಳ್ತಾರೆ, ಒಬ್ರು ಯಾವಾಗ್ಲೂ ಶುರು ಆಗೋಯ್ತು ಅಂತ ಹೇಳ್ತಾರೆ. ಬಟ್ ಯಾವ್ದು ಕೂಡ ಇನ್ಸಿಡೆಂಟ್ಗಳು ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಇಲ್ವಲ್ಲ ನಮ್ಮನ್ನ. ಇನ್ನ ಒಬ್ರು ಮೊನ್ನೆ ಕೂಡ ಫೋನ್ ಮಾಡಿ ಮಾತಾಡುವಾಗ ಹೇಳಿದ್ರು, ಸರ್ ಇದೆಲ್ಲ ನಡೆಯೋ ಅಷ್ಟೊತ್ತಿಗೆ ನಮ್ಮ ಆಯಸ್ಸೆ ಮುಗಿದೋಗಿರುತ್ತೇನೋ, ನಾವ್ ಯಾಕೆ ಬರೀ ಮಾಡ್ಬೇಕು ಬಿಡಿ ಅಂತಾನೆ ಅಂದ್ರು. ಹೇಳೋದಕ್ಕಾಗೋದಿಲ್ಲ, ಯಾಕೆಂದ್ರೆ ಟೈಮ್ ವೇರಿಯೇಷನ್ ಅಷ್ಟೊಂದು ಇರೋದ್ರಿಂದ ಇದೆಲ್ಲ ನಡೆಯುವಷ್ಟೇ ಆಯಸ್ಸೇ ಮುಗಿದೋಗಿರ್ಬೋದು ಕೆಲವೊಬ್ಬರದು, ಇಲ್ಲ ಇನ್ನ ಬೇಗನೂ ಆಗ್ಬೋದು. ಈಗಲೂ ಕೂಡ ಎಷ್ಟೋ ಜನ ಬಿಲೀವ್ ಮಾಡೋದೇನು, 2033 34 ಇಲ್ಲ 35 36 ಟೈಮ್ಗೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದಾಗೆ ಕಲ್ಕಿ ಅವತಾರ ಬರುತ್ತೆ. ಅಚ್ಯುತಾನಂದ ದಾಸ್ ಅವ್ರು ಹೇಳಿದಾಗೆ ಕಲ್ಕಿ ಅವತಾರ ಭೂಮಿ ಮೇಲೆ ಬಂದು ಬದಲಾವಣೆಗಳನ್ನ ಮಾಡುತ್ತೆ ಅಂತಾನೆ ಈಗಲೂ ಎಷ್ಟೋ ಜನ ನಂಬಿಕೆ ಇಟ್ಕೊಂಡಿದ್ದಾರೆ. ಅದರಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೆಲವಷ್ಟು ವಿಷಯಗಳನ್ನ ಬರೆದ್ರು ಬಿಡಿ. ಒಬ್ಬೊಬ್ರು ಡೆಸ್ಟಿನಿ ಒಂದೊಂದು ರೀತಿ ಇರುತ್ತೆ, ಅದನ್ನ ಕರ್ಕೊಂಡೋಗಿ ಮಾಡಿಸೋರು ಒಬ್ರು ಇರ್ತಾರೆ ಅಂತಾನೆ ಅನ್ಕೋಬಹುದು. ನಮ್ಮ ಡೆಸ್ಟಿನಿನೂ ಆತರ ಡಿಸೈಡ್ ಆಗ್ತಾ ಹೋಗುತ್ತೆ. ಇನ್ನು ಎಷ್ಟೋ ಜನಕ್ಕೆ ಡೆಸ್ಟಿನಿಗಳು ಸಿಕ್ಕೇ ಇರೋದಿಲ್ಲ. ಅದೇ ಹೇಳಿಲ್ವಾ, ಕೆಲವಷ್ಟು ಪಾತ್ಗಳನ್ನ ಅದೇ ಕರ್ಕೊಂಡೋಗಿ ಕೆಲಸ ಮಾಡುತ್ತೆ. ಓಕೆ, ಈಗ ಕಾಳಿಕಾ ಮಾತೆಯನ್ನ ಕರ್ಕೊಂಡ್ ಬರ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕರ್ನಾಟಕಕ್ಕೆ ಅಂತ ಬರೆದ್ಬಿಟ್ರು. ಇನ್ನ ತಮಿಳ್ನಾಡಿಗೆ ಒಂದು ದೇವಿ ಬರೆದ್ರು, ಈ ಕಡೆ ಕೇರಳಾಗ ಒಂದು ದೇವಿ ಬರೆದ್ರು, ಒಂದೊಂದು ಜಾಗಕ್ಕೆ ಒಬ್ಬೊಬ್ರು ಬರ್ತಾರೆ. ಇನ್ನ ಬಸವಣ್ಣವ್ರು ಕೂಡ ಈ ವಿಷಯನ ಬರೆದ್ಬಿಟ್ರು. ಯಾವಾಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇಲ್ಲ ಕಲ್ಕಿ ಅವತಾರ ಭೂಮಿ ಮೇಲೆ ಬರೋ ಅಷ್ಟೊತ್ತಿಗೆ ಎಷ್ಟೋ ಕೆಲಸಗಳನ್ನ ಈ ದುರ್ಗೆಯರ ರೂಪದಲ್ಲಿ, ಅಷ್ಟಶಕ್ತಿಗಳ ರೂಪದಲ್ಲಿ ಬಂದು ಭೂಮಿ ಮೇಲೆ ನೆರವೇರಿಸಿರ್ತಾರೆ. ಆ ನೆರವೇರಿಸೋದು ಇವರೇ ಮಾಡಿಸ್ತಾರೆ. ಯಾರು? ಭಗವಂತ ಮಾಡಿಸ್ತಾನೆ ಅಂತಾನೆ ಬರೆದ್ಬಿಟ್ರು. ಅದು ನಡೆಯುತ್ತಾ ಅನ್ನೋ ಪ್ರಶ್ನೆ ಈಗಲೂ ಎಷ್ಟೋ ಜನರಲ್ಲಿದೆ. ಯಾಕೆ ಅಂದ್ರೆ ಆ ನಂಬಿಕೆ ಅನ್ನೋದು ಹೊರಟೋಗ್ತಾ ಇದೆ. ನಾನು ಅದೇ ಹೇಳಿದೆ, ಜೆನ್ಜಿ ಅಂತ ಕರೆದ್ರು. ಯಾಕೆಂದ್ರೆ ಈ ಜನರೇಷನ್ ಅಲ್ಲಿ ಏನಾಗಿದೆ, ಪಬ್ಲಿಸಿಟಿಗೋಸ್ಕರ 108 ವಿಡಿಯೋಗಳು ಹಾಕೋದ್ರಿಂದ ಜನಕ್ಕೆ ಸತ್ಯ ಯಾವುದು ಸುಳ್ಳು ಯಾವುದು ಅರ್ಥ ಮಾಡ್ಕೊಳ್ಳೋ ಲೆವೆಲ್ಗೆ ಹೊರಟೋಗ್ಬಿಟ್ಟಿದೀವಿ, ಬಿಟ್ಬಿಟ್ಟಿದೀವಿ. ಬಿಡ ಏನೋ ನಡೀಲಿ, ನಾವು ಬದುಕಿರುವಾಗ ನಡೆದ್ರೆ ನೋಡೋಣ, ಇಲ್ಲ ಅಂದ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಲೆವೆಲ್ ಹೋಗ್ಬಿಟ್ಟಿದೀವಿ. ಹೌದು, ಕೆಲವಷ್ಟು ಅದೇ ರೀತಿ ಆಗ್ತಾ ಇರೋದು. ಬಟ್ ಆದ್ರೆ ಇನ್ನೊಂದು 10 ವರ್ಷದಲ್ಲಿ ಕೆಲವೊಂದು ನಡೆದ್ರೆ ಇನ್ನ ನಂಬಿಕೆ ಇಟ್ಕೊಂಡಿರೋರ್ಗೆ ಏನ್ ಅನ್ಸುತ್ತೆ, ಹೌದು ಇದರಿಂದ ನಮಗೆ ಮೋಕ್ಷ ಸಿಗುತ್ತೆ, ಮುಕ್ತಿ ಸಿಗುತ್ತೆ, ಮುಂದೆ ಸತ್ಯವಾದ ಕಾಲಕ್ಕೆ ನಾವು ಹೋಗ್ತೀವಿ ಅನ್ನೋ ನಂಬಿಕೆಯನ್ನೆಲ್ಲ ಬದುಕ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಮೇನ್ ವಿಷಯಕ್ಕೆ ಬರೋದಾದ್ರೆ, ದೇವತೆಗಳು ದೇವದೂತರ ಮೂಲಕ ಭೂಮಿ ಮೇಲೆ ಬರ್ತಾರೆ ಅನ್ನೋದು ಯಾವ ಟೈಮು, ಈ ಟೈಮೇ ಅನ್ಕೊಳ್ಳಿ. ಯಾಕೆಂದ್ರೆ ಕಾಲಜ್ಞಾನಿಗಳು ಬರೆದಿದ್ದ ಸಮಯ ಹೆಚ್ಚು ಕಡಿಮೆ ಈಗ ನಡೀತಾ ಇರೋದ್ರಿಂದ ದೇವದೂತರ ಮೂಲಕ ಭೂಮಿ ಮೇಲೆ ಬರ್ತಾರೆ. ಆ ದೇವದೂತರು ಯಾರ್ಯಾರೋ ನಿಜವಾಗ್ಲೂ ನನಗೂ ಗೊತ್ತಿಲ್ಲ, ಯಾವ ಜಾಗದಲ್ಲಿ ಬರ್ತಾರೆ ಅಂತಾನು ಹೇಳೋದಕ್ಕಾಗೋದಿಲ್ಲ. ಒಬ್ಬೊಬ್ರು ಕಡೆಯಿಂದ ಒಂದೊಂದು ರೂಪದಲ್ಲಿ ಭೂಮಿ ಮೇಲೆ ಬರ್ಬೋದು. ಬಟ್ ಯಾವ ದೇವತೆ ಬಂದ್ರು ಫಸ್ಟ್ ಅಲ್ಲಿ ಸೃಷ್ಟಿಯಾಗೋದೇ ದೇವಸ್ಥಾನ. ಯಾಕೆ ಅಂದ್ರೆ ಕೆಲವಷ್ಟು ಅಂಶಗಳಿರ್ಬೇಕಾಗತ್ತೆ, ಕರಿಬೇಕಾಗತ್ತೆ, ಕರೆದ್ರೆ ಮಾತ್ರ ಶಕ್ತಿ ಅನ್ನೋದು ಅದ್ರಲ್ಲಿ ಬಂದು ತುಂಬಿಕೊಳ್ಳುತ್ತೆ. ಆ ಶಕ್ತಿಯಿಂದ ಕೆಲಸಗಳನ್ನ ಮಾಡಿಸುತ್ತೆ. ಆದ್ರೆ ಶಕ್ತಿ ಬಂದು ಅದ್ರಲ್ಲಿ ತುಂಬ್ಕೋಬೇಕು ಅಂದ್ರೆ ಕರಿಬೇಕು ಅಂದ್ರೆ ಜನ ಅಲ್ಲಿಗೆ ಬರಬೇಕು. ಆ ಜಾಗ ಯಾವ್ದಾಗಿರ್ಬೇಕು ಅನ್ನೋದೇ ಇಲ್ಲಿ ಡಿಸಿಷನ್ ಮಾಡುವಂಥದ್ದು. ಡೆಸ್ಟಿನಿ ಅನ್ನೋದು ಅದನ್ನೇ ಡಿಸೈಡ್ ಮಾಡುತ್ತೆ. ಆ ತರ ಹುಡ್ಕೊಂಡು ಹೋಗ್ತಾ ಇರುವಾಗ ನಮಗೂ ಕೂಡ ಒಂದು ಯಾರೋ ಒಬ್ರು ಮೂಲಕ ಈ ಸೇವೆನಲ್ಲಿ ಒಂದು ಪಾರ್ಟ್ ಆಗೋ
ಸಂದರ್ಭ ಬಂತೇನೋ. ಓಕೆ, ದೇವಸ್ಥಾನ ಕಟ್ಟಬೇಕು ಅಂತ ಒಬ್ಬೊಬ್ರು ಆಸೆ ಇಟ್ಕೊಂಡಿರ್ತಾರೆ, ಒಳ್ಳೆ ಕಾರಣಕ್ಕೆ, ಒಳ್ಳೆ ಉದ್ದೇಶಕ್ಕೆ. ಅಂಥದಕ್ಕೆ ಸಪೋರ್ಟ್ ಮಾಡಿ ಅಲ್ಲಿ ದೇವರ ಆವಾಹನೆ ಮಾಡ್ತಾರೆ, ಅದರಿಂದ ಮುಂದೆ ಬದಲಾವಣೆ ಆಗುತ್ತೆ. ಅಂತ ಸಂದರ್ಭ ಇದಾಗಿರ್ಬೋದು. ಎಷ್ಟೋ ಜನ ದೇವಸ್ಥಾನ ಕಟ್ತಾ ಇದ್ದಾರೆ, ನಿಜವಾಗ್ಲೂ ಆಗುತ್ತಾ ಅನ್ನೋ ಪ್ರಶ್ನೆಗಳಿಗೆ ಮುಂದಿನ ದಿನ ಉತ್ತರ ಕೊಡ್ತೀನಿ ನಾನು. ಅದಕ್ಕೂ ಈಗ ಸಿಂಪಲ್ ಆಗಿ ಒಂದು ಸ್ಯಾಂಪಲ್ ಆಗಿ ತೋರಿಸ್ತಾ ಇದೀನಿ ನೋಡಿ. ಇಂಡಿಯಾದಲ್ಲಿ ಎಷ್ಟು ದೇವಸ್ಥಾನ ಇದೆ ಅಂದ್ರೆ 6,48,000 ದೇವಸ್ಥಾನ ಇದೆ. 6,48,000. ಅದನ್ನ ಬಿಟ್ಟು ಸಣ್ಣ ಪುಟ್ಟ ದೇವಸ್ಥಾನಗಳ ಲೆಕ್ಕ ಹಾಕೊಳ್ತೀನಿ ಅಂದ್ರೆ ಇನ್ನ ಒಂದು 2 ಮಿಲಿಯನ್ ಅಂತ ತೋರಿಸ್ಬಿಟ್ರು. 2 ಮಿಲಿಯನ್ ಅಂದ್ರೆ ಎಷ್ಟು? ಹತ್ತತ್ರ 20 ಲಕ್ಷ. ಅಂದ್ರೆ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಇಲ್ಲಿ ಕಟ್ಟಿರೋದೆಲ್ಲ ಸೇರಿಸಿ ಅಂದ್ರೆ 26 ಲಕ್ಷ ದೇವಸ್ಥಾನ ನಮ್ಮ ಭಾರತದಲ್ಲಿದೆ. ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಲೆಕ್ಕ ಹಾಕೊಳ್ತಾ ಹೋದ್ರು ಒಂದು 80,000 ದೇವಸ್ಥಾನ ಇದೆ. ಮತ್ತೆ ಇನ್ನೊಂದು ದೇವಸ್ಥಾನ ಬೇಕಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ದೇವಸ್ಥಾನಗಳು ಎಲ್ಲಿ ಬೇಕಾದ್ರೂ ಕಟ್ಬೋದು, ಕಟ್ಟಿದ ತಕ್ಷಣ ಅಲ್ಲಿಗೆ ಶಕ್ತಿ ಬರುತ್ತೆ, ಬದಲಾವಣೆ ಆಗತ್ತೆ? ಇಲ್ಲ. ಯಾಕೆ ಆಗಿನ ಕಾಲದಲ್ಲಿ ಧರ್ಮಸ್ಥಳದಲ್ಲೇ ಮಂಜುನಾಥನ್ನ ತಾವು ಬಂದು ಪ್ರತಿಷ್ಠಾಪನೆ ಮಾಡೋದು? ತಿರುಪತಿಗೆ ಯಾಕೆ ಜನ ಹೋಗ್ತಾರೆ? ಕಾಮಾಕ್ಷಿನ ಯಾಕೆ ವಿಸಿಟ್ ಮಾಡ್ತಾರೆ? ಅಮರ್ನಾಥ್ಗೆ ಯಾಕೆ ಹೋಗ್ಬೇಕು? ಋಷಿಕೇಶ್ಗೆ ಯಾಕೆ ಹೋಗ್ಬೇಕು? ಎಲ್ಲಾ ಕಡೆ ಇರ್ಬೋದಲ್ಲ ದೇವರು. ಅಂದ್ರೆ ಅಲ್ಲಿರುವಂತ ಪಾಯಿಂಟೇ ಅದು. ಒಂದೊಂದು ಜಾಗದಲ್ಲಿ ಆ ಶಕ್ತಿ ಅನ್ನೋದು ಎನರ್ಜೈಸ್ ಮಾಡ್ತಾ ಹೋಗ್ತೇವೆ. ನಾವು ಹೋದಾಗ ನಮ್ಮಲ್ಲಿ ಎಷ್ಟೋ ಜನರಲ್ಲಿ ನೆಗೆಟಿವ್ ಅನ್ನೋದು ತುಂಬ ಹೋಗ್ಬಿಟ್ಟಿರುತ್ತೆ. ಅಂತ ನೆಗೆಟಿವಿಟಿನ ಕಳೆಯುವಂತ ಜಾಗ ಯಾವುದು? ಆ ಪಾಸಿಟಿವಿಟಿ ಇರುವಂತ ಜಾಗ. ಅಲ್ಲೇನ್ ಮಾಡ್ತಾರೆ? ಮಂತ್ರೋಚ್ಚಾರಣೆಯಿಂದ, ಈ ಉಪಾಸನೆಗಳಿಂದ ಆಟೋಮೆಟಿಕಲಿ ಆ ಜಾಗ ಅನ್ನೋದು ಎನರ್ಜೈಸ್ ಆಗಿರುತ್ತೆ. ನಾವು ಅಲ್ಲಿ ಹೋಗ್ತಾ ಇದ್ದಾಗ ನಮ್ಮಲ್ಲಿರುವಂತ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಬರುವಂತ ಜಾಗ ಆಗಿರುತ್ತೆ. ಅಂತ ಜಾಗ ಆಗಬೇಕು ಅಂತಾನೆ ಎಷ್ಟೋ ಜನ ಎಷ್ಟೋ ಜಾಗಗಳಲ್ಲಿ ದೇವಸ್ಥಾನಗಳನ್ನ ಕಟ್ತಾರೆ. ಕೆಲವಷ್ಟು ಜಾಗ ಆಗುತ್ತೆ, ಕೆಲವಷ್ಟು ಜಾಗ ಆಗೋದಿಲ್ಲ. ಅದಕ್ಕಿಂತ ಮುಂಚೆನೆ ಕೆಲವಷ್ಟು ಜಾಗಗಳು ಇಂಥದ್ದಕ್ಕೆ ಸಿಗುತ್ತೆ. ಹೌದು, ಅಂಥದ್ರಲ್ಲಿ ಒಂದೊಂದು ದೇವಸ್ಥಾನ ಕಟ್ಟೋದಕ್ಕೂ ಒಂದೊಂದು ಉದ್ದೇಶ ಇರುತ್ತೆ. ಈಗಲೂ ಅಂಥದ್ದೇ ಒಂದು ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಒಂದು ದೇವಸ್ಥಾನ ಕಟ್ಟೋದು ಉದ್ದೇಶ ಮೇನ್ ಆಗಿ ಬಂದು ನಮ್ಮಲ್ಲಿ ಭಕ್ತಿ ಭಾವನೆ ಇದ್ರ ಬಗ್ಗೆ ತಿಳಿಸೋದಕ್ಕೆ. ಇನ್ನ ಸೆಕೆಂಡು ನಿಜವಾದ ದೈವತ್ವದ ಬಗ್ಗೆ ತಿಳಿಸೋದಕ್ಕೆ, ನಿಜವಾದ ದಾರಿ ಯಾವುದು, ನಾವು ಹೋಗ್ಬೇಕಾಗಿರೋ ದಾರಿ ಯಾವುದು, ನಮ್ಮ ಡೆಸ್ಟಿನಿ ಯಾವುದು ಅಂತ ತಿಳಿಸೋದಕ್ಕೆ. ಇನ್ನ ನಮ್ಮಲ್ಲಿರೋ ಅಂತ ದೈವಿಕ ಗುಣದ ಬಗ್ಗೆ ಅರ್ಥ ಮಾಡಿಸೋದಕ್ಕೆ. ನಮ್ಮಲ್ಲೇ ದೇವರಿದ್ದಾನೆ ಅಂತ ಬಸವಣ್ಣವರೇ ಹೇಳ್ಬಿಟ್ರು, ಎಷ್ಟೆಷ್ಟು ಜ್ಞಾನಿಗಳು ಹೇಳ್ಬಿಟ್ರು. ಅಹಂ ಬ್ರಹ್ಮಾಸ್ಮಿ ಅಂತ ಕರೆದ್ರು. ನಾನೇ ದೇವ್ರು ಅಂತ ಹೇಳ್ಕೊಂಡವರು ಎಷ್ಟೋ ಜನ ಮಹನೀಯರಿದ್ದಾರೆ. ಅಂದ್ರೆ ನಮ್ಮಲ್ಲೇ ದೇವ್ರಿದ್ದಾನೆ. ಆದ್ರೆ ಅದನ್ನ ಯಾವ ರೀತಿ ಹೊರಗಡೆ ತರಬೇಕು ಅಂತ ತಿಳಿಸುವಂತ ಜಾಗಗಳಾಗ್ಬೇಕು. ಎಲ್ಲ ಈಗ ನಾವು ಹೋಗ್ಬಿಟ್ಟಿದೆ ದುಡ್ಡು ಮಾಡುವಂತ ಜಾಗಗಳು, ದುಡ್ಡು ಮಾಡುವಂತ ಕೇಂದ್ರಗಳಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಜನಕ್ಕೆ ಅವುಗಳ ಮೇಲೆ ನಂಬಿಕೆ ಅನ್ನೋದು ಹೋಗ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ದೇಶದಲ್ಲಿ ಸುಮಾರು 20-25 ಲಕ್ಷ ದೇವಸ್ಥಾನ ಇದಾವೆ. ಇನ್ನೊಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು, ಅವಶ್ಯಕತೆ ಬರುತ್ತೆ. ಯಾಕೆಂದ್ರೆ ಜ್ಞಾನಿಗಳು ತಿಳಿಸಿದ್ರು ಈ ಟೈಮ್ ಬರಬೇಕು. ಈ ಟೈಮ್ ಬಂದಾಗ ಅವರ ಆವಾಹನೆ ಆಗ್ಬೇಕು, ಅವರು ಭೂಮಿ ಮೇಲೆ ಬರಬೇಕು. ಭೂಮಿ ಮೇಲೆ ಬರಬೇಕು ಅಂದ್ರೆ ಒಂದು ಜಾಗ ಬೇಕು. ಆ ಜಾಗ ಇದಾಗಿರ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂತ ಒಂದು ಜಾಗಕ್ಕೆ ನಿಮ್ಮ ಸಮರ್ಪಣೆ ಇರಲಿ. ಭಕ್ತಿ ಸಮರ್ಪಣೆ ಆಗಲಿ, ಧನ ಸಮರ್ಪಣೆ ಆಗಲಿ, ಏನ್ ಬೇಕಾದ್ರೂ ಮಾಡ್ಬೋದು. ಭಕ್ತಿಯಿಂದ ಒಬ್ಬ ಭಕ್ತ ಕರೆದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದು ನಮ್ಮ ಪುರಾಣಗಳು ತಿಳಿಸಿರೋದು. ಪುರಾಣಗಳಲ್ಲಿ ಇರುವಂಥದ್ದೇ ಅದು. ಭಕ್ತಿಯಿಂದ ಅಲ್ಲಿ ಹೋಗಿ ಕರಿಬಹುದು. ಅದರಿಂದ ಎಷ್ಟು ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ನನ್ನ ಕೈಯಲ್ಲಿ ಭಕ್ತಿ ಜೊತೆಗೆ ಧನ ಸಹಾಯನು ಮಾಡೋ ಕೆಪಾಸಿಟಿ ಇದೆ, ಮಾಡ್ತೀನಿ. ಅದರಿಂದ ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋರು ಕೂಡ ಮಾಡಬಹುದು. ಅಂತ ಪ್ರಯತ್ನ ಮಾಡೋರು ಮಾಡಿ. ಹೇಳ್ತಾ ಇದ್ರಿ ಗಾಳಿ ಯಾವಾಗ ಬರ್ತಾಳೆ ಕರ್ನಾಟಕಕ್ಕೆ, ಸಮಯ ಬಂದಿದೆ ಅಂತಾನೆ ಹೇಳ್ತಾ ಇದ್ದೀನಿ. ನಿಮ್ಗೆ ಡೀಟೇಲ್ಸ್ ತಿಳಿಸ್ತಾ ಇದ್ದೀನಿ. ಈ ಪ್ಲೇಸ್ ಬಂದು ಈಗ ಸದ್ಯಕ್ಕೆ ಅಂಬಾಲ ಕ್ಷೇತ್ರಪಾಲಕ ಅಂತ ಕರೀತಾರೆ ಯಾರನ್ನ? ಕಾಲಭೈರವನ್ನ. ಆ ಕ್ಷೇತ್ರದಲ್ಲಿ ಒಂದು ಅಂಬಾಲ ಅನ್ನೋ ಜಾಗದಲ್ಲಿ ಒಂದು ಕಾಳಿ ದೇವಸ್ಥಾನ ಕಟ್ಟಬೇಕು ಅಂತಂದ್ರೆ ನಿಮ್ಗೆ ಸಾಧ್ಯ ಆಗೋರು ಭಕ್ತಿಯಿಂದನಾದ್ರೂ ಮಾಡಿ, ಕರೆಯೋ ಕೆಲಸ ಮಾಡಿ. ಇಲ್ಲ ನನಗೆ ಶಕ್ತಿ ಇದೆ, ಧನ ಸಹಾಯ ಮಾಡ್ತೀನಿ, ಮಾಡೋರು ಮಾಡಿ. ಪ್ಲೇಸು ತೋರಿಸ್ತಾ ಇದ್ದೀನಿ ಮ್ಯಾಪಲ್ಲಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಗೂಗಲ್ ಮ್ಯಾಪ್ ತೋರಿಸ್ತಾ ಇದ್ದೀನಿ. ಅಂಬಾಲ ಅಂದ್ರೆ ಚುಂಚನಗಿರಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತ ಈ ಜಾಗದಲ್ಲಿ, ಅಂದ್ರೆ ಆದಿಚುಂಚನಗಿರಿಯಿಂದ 1 ಕಿಲೋಮೀಟರ್ ದೂರ ಇರೋ ಈ ಜಾಗದಲ್ಲಿ ಈಗ ಒಂದು ಕಾಳಿ ದೇವಸ್ಥಾನ ಕಟ್ಟಬೇಕು ಅಂತ ಇದ್ದಾರೆ. ಹೇಳೋದಕ್ಕಾಗೋದಿಲ್ಲ, ಇಲ್ಲಿಂದನೇ ಶುರು ಅನ್ನೋದಾಗಬಹುದು. ಭಕ್ತಿಯಿಂದನೂ ಆಗುತ್ತೆ, ಶಕ್ತಿಯಿಂದನೂ ಆಗುತ್ತೆ. ಸಹಾಯ ಮಾಡೋರು ಮಾಡಿ, ಕರೆಯೋರು ಕರೀರಿ. ನಾವು ಕರೆದ್ರೆ ಅಲ್ವಾ ಬದಲಾವಣೆ ಆಗೋದು. ಸುಮ್ಮನೆ ಕುತ್ಕೊಂಡು ಇದೇ ಹೇಳ್ತಾರಲ್ಲ, ಒಂದು ಗಾದೆ ಇದೆ, ಮಗು ಹತ್ರನೇ ತಾಯಿ ಹಾಲು ಕುಡಿಸೋದು ಅನ್ನೋ ಹಾಗೆ ಭಕ್ತಾದಿಗಳು, ಭಕ್ತರು ಕರೆದ್ರೇನೆ ತಾಯಿ ಬರೋದು ಅಂತಾರಲ್ಲ, ಆ ರೀತಿ ಕರೆದ್ರೆ ಬದಲಾವಣೆ ಆಗುತ್ತೆ. ಕರೆಯೋರು ಭಕ್ತಿ ಮಾರ್ಗದಲ್ಲಿ ಕರೀರಿ,
ಇಲ್ಲದೆ ಇದ್ದವರು ಶಕ್ತಿ ನನ್ನ ಹತ್ರ ಇದೆ, ಕೆಪಾಸಿಟಿ ಇದೆ, ನಾನು ಸಪೋರ್ಟ್ ಮಾಡ್ತೀನಿ, ಅಲ್ಲಿ ಒಂದು ದೇವಸ್ಥಾನ ಕಟ್ಟೋದಕ್ಕೆ, ಕಾಳಿ ನೆಲೆಸೋದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಮಾಡಿ ಅಂಬಾಲದಲ್ಲಿ ಕಾಳಿ ಜಾಗ ತೋರಿಸಿದ್ದೀನಿ. ಈ ಬಂಡೆ ಪಕ್ಕ ಪ್ಲಾನ್ ಮಾಡಿದ್ದಾರೆ. ಈಗ ಒಂದು 4-5 ಜನ ಸೇರಿಕೊಂಡು ನಾವು ಅದಕ್ಕೆ ಸೇವೆ ಅಂತ ಮಾಡ್ತಾ ಇದ್ದೀವಿ. ನೀವು ಕೂಡ ಮಾಡೋರು ಮಾಡಬಹುದು ಅನ್ನೋದಕ್ಕೋಸ್ಕರ ಈ ಡೀಟೇಲ್ಸ್ ಎಲ್ಲ ತಿಳಿಸಿದೆ. ಕೇಳ್ತಾ ಇದ್ರಿ ಎಷ್ಟೋ ಜನ ಯಾವಾಗ ಬರ್ತಾರೆ ಕಾಳಿ ಅಂತ. ಸಮಯ ಹತ್ರ ಬಂದಿರಬಹುದು ನನ್ನ ಲೆಕ್ಕಾಚಾರದ ಪ್ರಕಾರ. ಅವ್ರವ್ರ ಲೆಕ್ಕಾಚಾರ ಅವ್ರಿಗೆ ಇದ್ದೇ ಇರುತ್ತೆ. ಇನ್ನ ಈ ಥರದ ಎಷ್ಟೋ ವಿಷಯಗಳು ನಿಮಗೂ ತಿಳಿಸೋದಿದೆ. ಬದಲಾವಣೆ ಅನ್ನೋದು ಮುಖ್ಯ ಉದ್ದೇಶ. ದೇವಸ್ಥಾನಗಳ ಜೊತೆ ದೇವಸ್ಥಾನ ಕಟ್ಟೋದು ಉದ್ದೇಶ ಅಲ್ಲ. ದೇವಸ್ಥಾನ ಕಟ್ಟೋದಕ್ಕಿಂತ ಮೇನ್ ಉದ್ದೇಶ ಬಂದು ನಿಜವಾದ ದೈವತ್ವದ ಬಗ್ಗೆ ತಿಳಿಸೋದಕ್ಕೆ, ನಿಜವಾದ ದಾರಿ ಬಗ್ಗೆ ತಿಳಿಸೋದಕ್ಕೆ, ನಾವು ನಮ್ಮಲ್ಲಿರುವಂಥ ದೈವಿಕ ಗುಣದ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಭಕ್ತಿ ಮಾರ್ಗ ಯಾವುದು, ಜ್ಞಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಯಾವ ಸತ್ಯ ಯಾವ ಸುಳ್ಳು ಅಂತ ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ಈ ಜಾಗನ ಕರೆದ್ರು ವೃಕ್ಷ ಅಂತ. ಅಂದ್ರೆ ವಿಶ್ವರೂಪ ಕೃಷ್ಣ ಕಾಳಿ ಸ್ಪಿರಿಚುವಲ್ ಹೀಲಿಂಗ್ ಅಂಡ್ ಅವೇಕನಿಂಗ್ ಸೆಂಟರ್ ಅಂತಲೂ ಕರೆದ್ರು. ಅಂದ್ರೆ ಅಲ್ಲಿ ಭಕ್ತಿ ಮಾರ್ಗ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಅದ್ರ ಬಗ್ಗೆ ತಿಳಿಸೋ ಕೆಲಸ ಮಾಡುವಂತ ಒಂದು ಜಾಗ ಆಗುತ್ತೆ ಅಂಬಾಲ. ನನಗೆ ಗೊತ್ತಿರೋ ಹಾಗೆ ನೀವು ಕೂಡ ಬರ್ಬೋದು, ಜಾಯ್ನ್ ಆಗ್ಬೋದು, ಸೇವೆ ಮಾಡ್ಬೋದು, ಮಾಡೋರು ಮಾಡಿ. ಇನ್ನ ಈ ಥರದಷ್ಟು ವಿಷಯಗಳು ಅಲ್ಲಿ ನಡೆಯುತ್ತೆ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಜಾಗ ಮಾತ್ರ ಅಂಬಾಲ ಕಾಳಿಗೆ, ದಕ್ಷಿಣ ಕಾಳಿಗೆ ರಿಸರ್ವ್ ಆಗಿದೆ, ಆಲ್ರೆಡಿ ರಿಸರ್ವ್ ಆಗಿದೆ. ನೀವು ಕೂಡ ಸಪೋರ್ಟ್ ಮಾಡಿ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ, ಅದಕ್ಕೆ ಡೊನೇಟ್ ಮಾಡಿ, ಇಲ್ಲ ಕಾಲ್ ಮಾಡಿ ಡೀಟೇಲ್ಸ್ ಕೇಳ್ಕೊಳ್ಳಿ. ಡೊನೇಟ್ ಮಾಡೋರು ಮಾಡಿ ಕಾಳಿ ಬರೋ ಸಮಯಕ್ಕೆ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.